ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕುಲಿನರಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಬ್ರೇಕ್ಫಾಸ್ಟ್ ಸ್ಪೆಷಲು ಪೂರಿ ಮತ್ತು ಮಿಕ್ಸ್ ವೆಜ್ ರಾಜ್ಮಾ ಸಾಗುನ ಮಾಡೋದು ಕಲಿಯೋಣ. ಈಗ ಫಸ್ಟು ರಾಜ್ಮಾ ಜೊತೆಗೆ ಬೇಕಾಗಿರೋಂಥ ಪೂರಿನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಥರ ಉಬ್ಬಿ ಬರೋವಂಥ ಪೂರಿ, ಈ ಪೂರಿನ ವಿತ್ ಟಿಪ್ಸ್ ಜೊತೆ ಕಲ್ತ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಈ ಪೂರಿನ ಎಲ್ಲ ರೆಗ್ಯುಲರಾಗಿ ಮಾಡಿ ಪೂರಿ ಬೇಜಾರಾಗಿರುತ್ತೆ ಅಂತ ಇದಕ್ಕೆ ಸ್ವಲ್ಪ ಏನು ಸ್ಪೈಸಸ್ ಆ್ಯಡ್ ಮಾಡಿರೋದು. ಫಸ್ಟು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಅದಕ್ಕೆ ನಾನು 2 ಕಪ್ಪು ಮೈದಾ ಹಿಟ್ಟಿಗೆ 2 ಕಪ್ಪು ಗೋಧಿ ಹಿಟ್ಟನ್ನ ಹಾಕಿ ಕಲಿಸ್ತಾ ಇದ್ದೀನಿ. ಸೊ ಅದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕಿ 1 ಸ್ಪೂನಷ್ಟು ಅಜ್ವೈನ್ ಅಥವಾ ಓವಿನ ಕಾಳು ಅಂತ ಹೇಳ್ತೀವಲ್ಲ, ಅದನ್ನು ಸ್ವಲ್ಪ ಈ ಥರ ಕೈಯಲ್ಲಿ ಒರೆಸ್ಬಿಟ್ಟು ಹಾಕಿದ್ದೀನಿ. ಅದ್ರದ್ದು ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು. ಸೊ ಅದ್ರ ಫ್ರೇಗ್ರೆನ್ಸು ಇರುತ್ತೆ ಮತ್ತು ಅದು ಜೀರ್ಣಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಓವಿನ ಕಾಳು. ಮತ್ತು ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ 1 ಹಿಡಿಯಷ್ಟು ತೊಗೊಂಡು ಈ ಥರ ಕೈಯಲ್ಲಿ ಒರೆಸ್ಬಿಟ್ಟು ಹಿಂಗೆ ಹಾಕಿದ್ರೆ ಅದರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ, ಎಲ್ಲ ಕ್ಲೀನಾಗಿ ಅರೋಮ ಬರುತ್ತೆ ಅದಕ್ಕೆ. ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ. ಇದು ಸುಮ್ಮನೆ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಪೂರಿನ ಈ ಥರ ಡಿಫ್ರೆಂಟಾಗಿ ಮಸಾಲ ಪೂರಿ ಥರ ಮಾಡ್ತಾಯಿದ್ದೀನಿ. ಬೇಕಂದರೆ ಮಾಮೂಲು ರೆಗ್ಯುಲರ್ ಪ್ಲೇನ್ ಪೂರಿ ಥರನೂ ಮಾಡ್ಕೊಬೋದು, ಇದೇನೂ ಹಾಕ್ತಲೇ. ಈಗ 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪೂ ಬರುತ್ತೆ ಪೂರಿ. ಈಗ ಎಲ್ಲದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಏನೇನು ಅಂದರೆ ನಾವು ಈಗ ಕಸೂರಿ ಮೇಥಿನ ಹಾಕಿದ್ದೀವಿ, ಓವಿನ ಕಾಳು ಹಾಕ್ಕೊಂಡಿದ್ದೀವಿ, ತುಪ್ಪ ಹಾಕ್ಕೊಂಡಿದ್ದೀವಿ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಅದಕ್ಕೆ 1 ರಿಂದ 1/4 ಲೋಟದಷ್ಟು ನೀರು ಹಿಡಿಯುತ್ತೆ. ನಾನು 2 ಕಪ್ ಮೈದಾ ಮತ್ತು 2 ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಕ್ಲೀನಾಗಿ ಗಂಟಿಲ್ದಲೇ ಕಲಿಸ್ಕೋಬೇಕು, ಗಟ್ಟಿಯಾಗಿ ಕಲಿಸ್ಕೋಬೇಕು. ಪೂರಿ ಯಾವಾಗಲೂ ಅಷ್ಟೇ ಪೂರಿ ಹಿಟ್ಟನ್ನ ಅರ್ಧ ಗಂಟೆ ಮುಂಚೆ ಕಲಿಸಿದ್ರೆ ಸಾಕು, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಜಾಸ್ತಿನೇ ಅಂದರೆ ಉಬ್ಬೋದು ಇಲ್ಲ ಚೆನ್ನಾಗಿ. ಈಗ ನಾವು ಫಸ್ಟು ಸಾಗುಗೆ ತರಕಾರಿನ ರೆಡಿ ಮಾಡ್ಕೊಳ್ಳೋಣ. ತರಕಾರಿಗೆ ಈಗ 2 ಕ್ಯಾರೆಟು ಮತ್ತು 2 ಆಲೂಗೆಡ್ಡೆ ಸಾಕು, ಮತ್ತು ಟೊಮೆಟೊ ಅಷ್ಟೇ, ಇನ್ನೇನು ಹಾಕಲ್ಲ ಬೇರೆ ತರಕಾರಿ. ಇಲ್ಲಿ ರಾಜ್ಮಾನೇ ಮೇಯ್ನು ನಮಗೆ, ಅಂದರೆ ಬೀನ್ಸ್ ಕಾಳು. ಸೊ ಈಗ ನಾನು ಕ್ಯಾರೆಟನ್ನ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ತೆಗೆದು ಉದ್ದುದ್ದಕ್ಕೆ ಕಟ್ ಮಾಡಿ ಸಣ್ಣದಾಗಿ ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತು ಆಲೂಗೆಡ್ಡೆನೂ ಈ ಥರ ಉದ್ದ ಹೆಚ್ಚಿಬಿಟ್ಟು ಆಮೇಲೆ ಕ್ರಾಸ್ ಅಡ್ಡಡ್ಡಾಗಿ ಕಟ್ ಮಾಡ್ಕೋಬೇಕು. ಸೊ ಈಗ ಸಿಪ್ಪೆ ತೆಗೆಯೋದು ಬೇಡ, ಆಲೂಗೆಡ್ಡೆಗೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯದು ಅಂತ ಹೇಳ್ತಾರೆ. ಆಲೂಗೆಡ್ಡೆ ಸಿಪ್ಪೆ ಇದ್ದರೆ ಒಳ್ಳೆಯದು. 2 ತರಕಾರಿನೂ ಒಂಥರ ನೀರಲ್ಲಿ ಹಾಕಿ ಬಿಡಬೇಕು, ಯಾಕಂದರೆ ಆಲೂಗೆಡ್ಡೆ ಕಪ್ಪಾಗಿಬಿಡುತ್ತೆ ಹಾಗೆ ಬಿಟ್ಟರೆ. ಸೊ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಇದು ನೋಡಿ, ಇದು ರಾಜ್ಮಾ, ಇದು ಹಸಿ ರಾಜ್ಮಾ ಕಾಳು ಅಂದರೆ ಫ್ರೆಶ್ ಕಾಯಿನ ಹುರುಳಿಕಾಯಿ ಅಂತ ತರ್ತೀವಲ್ಲ, ಅದು ಹುರುಳಿಕಾಯಲ್ಲಿ ಬಂದಿರೋಂಥ ರಾಜ್ಮಾ, ಬಿಡಿಸಿರೋ ರಾಜ್ಮಾ ಅದು. ಸೊ ಇದು ಒಂದು 1/4 kg ಅಷ್ಟು ಬಂದಿದೆ ಕಾಳಿದು. ಸೊ ಈಗ ಕಾಳನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕುಕ್ಕರಲ್ಲಿ ಬೇಯಕ್ಕಿಡೋಣ. ಇದನ್ನು ನೆನೆಸೋದೇನು ಬೇಕಾಗಿಲ್ಲ ಈ ರಾಜ್ಮಾನ, ಬೀನ್ಸ್ ಕಾಳು. ಸೊ ಈಗ ಕುಕ್ಕರಲ್ಲಿ 1 ಲೋಟದಷ್ಟು ನೀರು ಹಾಕಿ ಅದಕ್ಕೆ ಮಿಕ್ಸ್ ಸ್ಪೈಸಸ್ಸು, ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು ಎಲ್ಲ ಹಾಕಿ 3 ವಿಷಲ್ಲು ಕುಗ್ಗಿಸ್ಬೇಕು. ಈಗ ನಾವು ಕಾಳನ್ನ ಬೇಯಕ್ಕಿಟ್ಟಿದ್ದೀವಿ. ಈಗ ಪೂರಿ ಹಿಟ್ಟನ್ನು ಕಲಸಾಗಿದೆ, ಕಾಳನ್ನ ಬೇಯಿಸ್ಕೊಳ್ತಾ ಇದ್ದೀವಿ. ಆಮೇಲೆ ತರಕಾರಿನ ಹೆಚ್ಚಿ ರೆಡಿ ಇಟ್ಕೊಂಡಿದ್ದೀವಿ. ಈಗ ನಾವು ಒಗ್ಗರಣೆಗೆ ಈರುಳ್ಳಿನ ಹೆಚ್ಚಿಟ್ಕೊಳ್ಳೋಣ. ಸ್ವಲ್ಪ 1 ಈರುಳ್ಳಿ ಇದ್ದರೆ ಸಾಕು. ಇನ್ನು ಮಿಕ್ಕಿದ ಈರುಳ್ಳಿನ ನಾವು ಮಸಾಲೆ ಮಿಕ್ಸ್ ಮಾಡೋಕ್ಕೆ ಹಾಕ್ಕೊಳ್ತೀವಿ. ಫಸ್ಟು ಒಗ್ಗರಣೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಉದ್ದುದ್ದಕ್ಕೆ ಹೆಚ್ಚಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು, ಒಗ್ಗರಣೆ ಅಷ್ಟೇ ಇದು. ಸೊ ಈಗ ನಾವೇನು ಹೆಚ್ಚಿಟ್ಟಿದ್ವಲ್ಲ ತರಕಾರಿ, ಕ್ಯಾರೆಟ್ ಮತ್ತು ಆಲೂಗೆಡ್ಡೆ, ಅದನ್ನು ಈಗ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು 7 ರಿಂದ 8 ನಿಮಿಷ ಹೀಗೆ ಬಿಡಬೇಕು. ಸೊ ದಟ್ ಅದು ಹಬೆನಲ್ಲೇ ಎಣ್ಣೆಲ್ಲೇ ಫ್ರೈ ಆದಂಗಾಗಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಈ ಥರ ಮತ್ತೆ ಒಂದು ಸತಿ ಕೈ ಆಡಿ ನೀರು ಹಾಕಬೇಕು. ಇವಾಗ ಈಗ 2 ಆಲೂಗೆಡ್ಡೆ ಮತ್ತು ಕ್ಯಾರೆಟ್ನ ಬೇಯಕ್ಕೆ ಬಿಡಬೇಕು. ಸೊ ಅಷ್ಟರಲ್ಲಿ ನಾವು ಮಸಾಲೆನ ರುಬ್ಕೊಳ್ಳೋಣಂತೆ. ಸಾಗುಗೆ ಬೇಕಾಗಿರೋ ಮಸಾಲೆ ಏನು ಅಂದರೆ, ಫಸ್ಟು 1 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಈ ಥರ ದಪ್ಪ ದಪ್ಪಗೆ ಹೆಚ್ಕೊಳ್ಳೋದು. ಮತ್ತು ಶುಂಠಿ 1 ರಿಂದ 1.5 ಇಂಚಷ್ಟು ಶುಂಠಿನ ಹಾಕ್ಕೋಬೇಕು. ಅದನ್ನು ಹಿಂಗೆ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಈಗ ಶುಂಠಿ ಮತ್ತು 1 ಗೆಡ್ಡೆ ಸಣ್ಣ ಬೆಳ್ಳುಳ್ಳಿ ಆದರೆ 1 ಗೆಡ್ಡೆ ಪೂರ್ತಿ ಹಾಕ್ಕೋಬೇಕು ಬೆಳ್ಳುಳ್ಳಿ. ಆಮೇಲೆ 1 ಗೆಡ್ಡೆ ಈರುಳ್ಳಿ, ಆಮೇಲೆ ಒಂದು 10 ರಿಂದ 12 ಗೋಡಂಬಿ, ನೆನೆಸಾರ ಹಾಕ್ಬೋದು, ಇಲ್ಲ ಹಾಗೇನೂ ಹಾಕೋಬೋದು. ಆಮೇಲೆ ನಾನಿಲ್ಲಿ ಒಣಕೊಬ್ಬರಿ ತುರಿ ಹಾಕಿ, ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ, ನಾನಿಲ್ಲ 5 ರಿಂದ 6 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ಅದನ್ನು ಅಷ್ಟನ್ನು ರುಬ್ಕೋಬೇಕು ನಾವು ಮಸಾಲೆನ. ಗೋಡಂಬಿ ಹಾಕಿರೋದ್ರಿಂದ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸಾಗು. ಈಗ ತರಕಾರಿ ಅರ್ಧ ಬೆಂದಿದೆ ಅನ್ನುವಾಗ ಬೆಂದಿರೋ ರಾಜ್ಮಾ, ಈ ಕಾಳು ಏನಿರುತ್ತಲ್ಲ ಬೀನ್ಸ್ ಕಾಳು,
ಅದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. 3 ವಿಷಲ್ ಸಾಕು. ಇದು ಹಸಿ ಕಾಳಲ್ವಾ, ಸೊ ರಾಜ್ಮಾ ಅಂದರೆ ಕೆಲವು ಈಗ ಅಂಗಡಿನಲ್ಲಿ ತರೋದು ಒಣಗಿಸಿರೋಂಥ ರಾಜ್ಮಾ, ಇದು ಹಸಿ ರಾಜ್ಮಾ ಇವಾಗ ಸೀಸನ್ ಇರೋದ್ರಿಂದ ಈ ಕಾಳನ್ನ ತಂದು ಮಾಡ್ತಾ ಇರೋದು. ಸೊ ಈ ಹಸಿ ಕಾಳಾಗಿರೋದ್ರಿಂದ ಚೆನ್ನಾಗಿ ಬೆಂದೋಗುತ್ತೆ, ನೆನೆಸೋಷ್ಟು ಏನು ಬೇಕಿಲ್ಲ. ಈಗ ಅದೆರಡೆಲ್ಲ ತರಕಾರಿ ಮತ್ತು ಕಾಳನ್ನ ಮಿಕ್ಸ್ ಮಾಡಾದ್ಮೇಲೆ ನಾವು ಮಸಾಲೆನೂ ರುಬ್ಕೊಂಡಿದ್ವಿ. ಈಗ ಅದೇ ತರಕಾರಿ ಜೊತೆಗೆ ಸ್ವಲ್ಪ ಟೊಮೆಟೊ, ಕೆಲವರು ಟೊಮೆಟೊ ರುಬ್ಬಾರ ಹಾಕ್ಕೊಳ್ತಾರೆ. ನಾನಿಲ್ಲಿ ಟೊಮೆಟೊ ಚೆನ್ನಾಗಿ ಕಾಣುತ್ತೆ ಪ್ಲಸ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ದಪ್ಪಗೆ ಹೆಚ್ಚು ಹಾಕ್ಕೊಂಡಿದ್ದೀನಿ. 2 ಟೊಮೆಟೊ ಸಾಕು. ಹುಳಿ ಇರೋಂಥ 2 ಟೊಮೆಟೊನ ರುಬ್ಬಿಟ್ಟು ಹಾಕಬೇಕು. ಆಮೇಲೆ ನಾವು ಒಂದು ಸ್ವಲ್ಪ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಳ್ತೀವಿ. ಸೊ ಹಾಗಾಗಿ ಈಗ ಇಲ್ಲಿ 2 ಟೊಮೆಟೊನ ಈ ಥರ ಹೆಚ್ಚಿ ತರಕಾರಿ ಏನು ಬೇಯಿಸಿಟ್ಟಿದ್ವಲ್ಲ ಅದರೊಳಗೆ ಹಾಕಬೇಕು. ಇನ್ನೊಂದು 3 ನಿಮಿಷ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಇವಾಗ ನಾವು ತರಕಾರಿ ಮತ್ತು ಕಾಳು ಎಲ್ಲ ಮಿಕ್ಸ್ ಮಾಡಿದ್ದೀವಿ, ಅದಕ್ಕೆ ಇವಾಗ ಟೊಮೆಟೊನೂ ಹಾಕಿ ತರಕಾರಿನ ಇನ್ನೊಂದು 4 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ ಈ ಥರ ಕುದಿ ಬರಬೇಕು. ಈ ಥರ ಚೆನ್ನಾಗಿ ಕುದ್ಮೇಲೆ ಆಮೇಲೆ ಇದರಲ್ಲಿ ಸ್ಪೈಸಸ್ ನಾವು ಬೇಯಿಸೋಕ್ಕೆ ಹಾಕಿದ್ವಲ್ಲ ಕುಕ್ಕರಲ್ಲಿ, ಸೊ ಅದ್ರ ಜೊತೆಗೆ ಇರಲಿ, ಅದರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದು ಸ್ಪೈಸಸ್ದೆಲ್ಲ ಏನು ಫುಲ್ ಟೇಸ್ಟ್ ಇರುತ್ತಲ್ಲ ಫ್ಲೇವರು, ಅದೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈಗ ನಾವು ರುಬ್ಬಿರೋ ಮಸಾಲಾನ ಅದಕ್ಕೆ ಹಾಕ್ಕೊಂಡಿದ್ದೀವಿ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ಬೇಡ ಅಂದವರು ನೀವು ರೆಡ್ ಚಿಲ್ಲಿನಾರ ಹಾಕ್ಕೋಬೋದು, ಇಲ್ಲ ಖಾರದ ಪುಡಿನಾರ ಹಾಕ್ಕೋಬೋದು ಸೇಮ್ ಬೇಸಿಗೆ. ಸೊ ಈಗ ಈ ಥರ ಕೈ ಆಡಬೇಕು. ಮಸಾಲೆ ಹಾಕಿದ್ದೀವಿ, ಈ ಥರ ಕೈ ಆಡಿ ಮತ್ತೆ ಒಂದು 3-4 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಇನ್ನೇನು ಕುದೀತಾ ಇದೆ ಅನ್ನೋ ಟೈಮಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ಚೆನ್ನಾಗಿ ಕೈ ಆಡಬೇಕು. ಈ ಥರ ಚೆನ್ನಾಗಿ ಕೈ ಆಡಿ ಇನ್ನೊಂದು ಸ್ವಲ್ಪ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಈಗ ಲಾಸ್ಟಲ್ಲಿ ನಾವು ಕರಿ ಪೌಡರ್ ಅಂದರೆ ನಾವು ಪಲ್ಯದ ಪುಡಿ ಮಾಡ್ಕೊಂಡಿರ್ತೀವಲ್ಲ ಮನೆಯಲ್ಲಿ, ಅದನ್ನು 1 ಸ್ಪೂನ್ ಹಾಕ್ಕೋಬೇಕು. ಪಲ್ಯದ ಪುಡಿ ಅಂದರೆ ಇದರಲ್ಲಿ ಎಲ್ಲ ಮಸಾಲೆನೂ ಇರುತ್ತೆ. ಇದರಲ್ಲಿ ಗರಂ ಮಸಾಲ ಥರನೇ ಈಕ್ವಲೆಂಟು, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇದು ಸೌತ್ ಇಂಡಿಯನ್ ಪಲ್ಯಗಳಿಗೆಲ್ಲ ಹಾಕೋವಂಥದ್ದು ಇದು. ಸೊ ಸಾಗೋಗೆ 1 ಸ್ಪೂನಷ್ಟು ಹಾಕಿ ಕುದಿಯೋಕ್ಕೆ ಬಿಟ್ಟು ಆಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿ ಆಫ್ ಮಾಡಿಬಿಡ್ಬೇಕು. ಹುಳಿ ಅಷ್ಟು ನಿಂಬೆಹಣ್ಣು ಬೇಡ, ಟೊಮೆಟೊ ಹುಳಿನೇ ಸಾಕು ಅಂದರೆ ಅಷ್ಟೇ ಸಾಕು. ಈಗ ನೋಡಿ ನಾವು ಪೂರಿ ಹಿಟ್ಟು ಕಲಸಿ ಅರ್ಧ ಗಂಟೆ ಆಗಿದೆ, ರೆಡಿ ಇದೆ. ಇದು ತುಂಬ ತೆಳ್ಳಗೂ ಕಲಿಸ್ಬಾರ್ದು, ತುಂಬ ಗಟ್ಟಿನೂ ಕಲಿಸ್ಬಾರ್ದು. ಅದು ಕಲಿಸಿದ್ರೆ ಪೂರಿ ಚೆನ್ನಾಗಿ ಉಬ್ಬು ಬರುತ್ತೆ, ಎಣ್ಣೆನೂ ಜಾಸ್ತಿ ಕುಡಿಯಲ್ಲ. ಈಗ ನಾವು ಪೂರಿನ ಲಟ್ಟಿಸ್ಕೊಳ್ಳೋವಾಗ ಆದಷ್ಟು ಪೂರಿನ ಮೀಡಿಯಮ್ ಸೈಜ್, ಅಂದರೆ ತುಂಬ ತೆಳ್ಳಗೂ ಲಟ್ಟಿಸ್ಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಮೀಡಿಯಮ್ ಅಂದರೆ ತುಂಬ ತೆಳ್ಳಗಾಗ್ಬಿಟ್ರೆ ಅದು ಪೂರಿ ಫ್ಲ್ಯಾಟ್ ಆಗಿಬಿಡುತ್ತೆ, ಕ್ರಿಸ್ಪಿ ಪೂರಿ ಆಗಿಬಿಡುತ್ತೆ. ಉಬ್ಬಿ ಬರಬೇಕಂದ್ರೆ ಈ ಥರ 1 ಮಿಲಿಮೀಟರ್ ಅಷ್ಟು ದಪ್ಪ ಇರಬೇಕು. ಈ ಥರ ನೋಡಿ, ಈ ಥರ ದಪ್ಪ ಇದ್ದ ಪೂರಿನ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಎಣ್ಣೆ ಕಾದ ಮೇಲೇ ಪೂರಿನ ಕರಿಯೋಕ್ಕೆ ಹಾಕಬೇಕು. ಅಲ್ಲಿವರೆಗೂ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಅದು. ಈ ಥರ ಉಬ್ಬೋದು ಇಲ್ಲ, ಚೆನ್ನಾಗೂ ಬರಲ್ಲ. ಇಲ್ಲಾಂದರೆ ಎಣ್ಣೆ ಕುಡಿದ್ಬಿಡುತ್ತೆ. ಈ ಥರ ನೋಡಿ, ಈ ಥರ ಪೂರಿ ಡಿಫ್ರೆಂಟಾಗಿರೋ ಪೂರಿ. ಇದರಲ್ಲಿ ನಾವು ಅಜ್ವೈನ್ ಹಾಕಿದ್ದೀವಿ ಮತ್ತು ಕಸೂರಿ ಮೇಥಿ ಹಾಕಿದ್ದೀವಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀವಿ. ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಪೂರಿ ಅಂತ ಅನಿಸುತ್ತೆ ಇದು. ಇಲ್ಲಾಂದರೆ ಪ್ಲೇನ್ ಪೂರಿನೂ ಮಾಡ್ಕೋಬೋದು. ಸೊ ಈಗ ನಮ್ಮ ಪೂರಿ ರೆಡಿ ಆಗ್ತಾಯಿದೆ. ಆದಷ್ಟು ಫ್ಲೇಮು ಮೀಡಿಯಮ್ಮು ಅಥವಾ ಫುಲ್ ಇರಲಿ, ಲೋ ಮಾಡೋಕ್ಕೆ ಹೋಗಬೇಡಿ. ಈ ಥರ ಕೈ ಆಡಬೇಕು. ನೋಡಿ ಹಿಂಗೆ ಉಬ್ಬಿ ಬರುತ್ತೆ, ಚೆನ್ನಾಗಿ ಉಬ್ಬಿರೋ ಅಂಥ ಪೂರಿ ರೆಡಿಯಾಗಿದೆ. ಈ ಥರ ನಾವು ಈಗ ಸೀಸನ್ ಆಗಿರೋ ಕಾಳನ್ನ ಯೂಸ್ ಮಾಡಿಕೊಂಡು ನೀವು ಈ ಥರ ಇದೇ ಮಸಾಲೆನ ಯೂಸ್ ಮಾಡಿಕೊಂಡು ಬಟಾಣಿ ಮತ್ತು ಬೇರೆ ತರಕಾರಿಗಳ್ನ ಹಾಕ್ಕೊಂಡು ಕ್ಯಾಪ್ಸಿಕಮು ಬೀನ್ಸ್ ಎಲ್ಲ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಈಗ ನಮ್ಮ ಪೂರಿ ಮತ್ತು ಮಿಕ್ಸ್ ವೆಜ್ ರಾಜ್ಮಾ ಸಾಗು ರೆಡಿಯಾಗಿದೆ. ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.